ಓಂ ಗುರುಭ್ಯೋ ನಮಃ. ಅರ್ಕ ಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬೇವಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು 20/4/2026 ಸೋಮವಾರದ ದಿನ ಭವಿಷ್ಯದ ಬಗ್ಗೆ ಚಿಂತನೆಯನ್ನು ನಡೆಸುವಂಥ ಒಂದು ಸುಸಂದರ್ಭದಲ್ಲಿ ಇದ್ದೇವೆ. ನಿಮ್ಮ ರಾಶಿಯ ಬಗ್ಗೆ ಗಮನದಿಂದ ಕೇಳಿ, ಕೊನೆಯಲ್ಲಿ ತಪ್ಪದ ಪರಿಹಾರವನ್ನು ತಿಳಿದುಕೊಳ್ಳಿ. ಮೇಷರಾಶಿಯವರೇ, ಇದು ನಮಗೆ ಭಾಗ್ಯವನ್ನು ಅನುಭವಿಸುವಂತಹ ದಿನ, ಧರ್ಮದ ಬಗ್ಗೆ ಚಿಂತನೆ ಮಾಡುವಂತಹ ದಿನ, ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿಯನ್ನು ಹೆಚ್ಚಿಸ್ಕೊಳ್ಳುವಂಥ ಒಂದು ದಿನ. ಇಂತಹ ಒಂದು ಕಾರ್ಯ ನಮಗೆ ಒದಗಿ ಬಂದಿರುವಂಥದ್ದು ಅಥವಾ ಈ ರೀತಿಯಾದಂಥ ಒಂದು ಚಿಂತನೆ ಮೂಡಿ ಬಂದಿರುವಂಥದ್ದು, ಅದು ದೈವ ಕೃಪೆಯನ್ನು ಪಡ್ಕೊಳೋದಕ್ಕೆ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಂಡಿರಬೇಕು. ಈ ಪ್ರಯತ್ನದಲ್ಲಿ ನಾವು ಈ ದಿನ ಸಂಕಲ್ಪವನ್ನು ಮಾಡಿದ್ರೆ ಆ ಸೇವೆಯನ್ನು, ಆ ಕಾರ್ಯ ಆಗಿರ್ಬೋದು, ಅದನ್ನು ನಾವು ಇವತ್ತೇ ಮಾಡಬೇಕಂತ ಇಲ್ಲ. ಇವತ್ತು ಸಂಕಲ್ಪ ಮಾಡಿ ದಿನಾಂಕವನ್ನು ಗುರುತಿಸಿ ಆ ದಿನ ಆ ಕಾರ್ಯವನ್ನು ಮುಗಿಸಿ ಖಂಡಿತ ಅದು ದೈವ ಕೃಪೆಗೆ ಕಾರಣವಾಗ್ತದೆ. ಇಲ್ಲ ನಾವು ಇವತ್ತೇ ಮಾಡಿಬಿಡ್ತೇವೆ, ಅದು ಯಾವತ್ತೋ ಸಂಕಲ್ಪ ಆಗಿಬಿಟ್ಟಿತ್ತು, ಇವತ್ತು ಮಾಡಿಬಿಡ್ತೇವೆ. ಖಂಡಿತ ಮಾಡಿ, ಎಲ್ಲ ಶುಭವಾಗ್ತದೆ. ಆದರೆ ಗುರುವನ್ನು, ಗುರುದೇವನನ್ನು, ಗುರುಮಂತ್ರವನ್ನು ಪಠನ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ವೃಷಭ ರಾಶಿಯವರೇ, ನಮಗೆ ಕೆರಿಯರ್ ಅನ್ನುವಂಥದ್ದು ಅತಿ ಮುಖ್ಯ, ಕೆಲಸ ಅನ್ನುವಂಥದ್ದು ಅತಿ ಮುಖ್ಯ. ನಮಗೆ ಯಾವುದೂ ಬೇಡ, ನಮ್ಮ ಕೆಲಸವನ್ನು ಇವತ್ತು ನಾವು ಚುರುಕಾಗಿ ಆ್ಯಕ್ಟಿವ್ ಆಗಿ ಕೆಲಸ ಮುಗಿಸ್ಬಿಟ್ರೆ ಅಷ್ಟೇ ಸಾಕು, ಅದೇ ಒಂದು ದೊಡ್ಡ ಸಾಧನೆ ಅಂತ ಚಿಂತನೆಯಲ್ಲಿ ಇರ್ತೇವೆ. ಆ ಕಾರ್ಯದಲ್ಲಿ ಮುಳುಗಬೇಕು, ಆ ಕಾರ್ಯವನ್ನು ಮುಗಿಸ್ಬೇಕು. ಇವತ್ತು ಯಾವ ಕಾರ್ಯದಲ್ಲಿ ತೊಡ್ಕೊಂಡಿರ್ತೇವೆ ಆ ಕಾರ್ಯವನ್ನು ಮುಗಿಸಿದಾಗ ನಮಗೆ ಒಂದು ಗೌರವ ಅನ್ನುವಂಥದ್ದು ಬರ್ತದೆ. ಆ ಒಂದು ಕಾರ್ಯದ ಸಕ್ಸಸ್ಗೋಸ್ಕರ ಸೂರ್ಯದೇವನನ್ನು ಪ್ರಾರ್ಥನೆ ಮಾಡಿ, ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಮಿಥುನ ರಾಶಿಯವರ, ಈ ದಿನ ನಾವು ಲಾಭವನ್ನು ಪಡೆಯುವಂಥ ದಿನ, ಶುಭ ಫಲವನ್ನು ಪಡೆಯುವಂಥ ದಿನ, ಆಸೆಗಳನ್ನು ಈಡೇರಿಸ್ಕೊಳ್ಳುವಂಥ ದಿನ. ಈ ರೀತಿಯಾಗಿ ನಾವು ಚಿಂತನೆಯನ್ನು ಮಾಡಿದಾಗ ಅಥವಾ ಈ ದಿನ ಈ ರೀತಿ ಇದೆ ಅಂತ ಅಂದ್ಕೊಳ್ಬೇಕಾದ್ರೆ ಏನು ಕಾರಣ ಇರ್ತದೆ? ನಮಗೆ ಹೊಸ ಹೊಸ ಅವಕಾಶಗಳು ಮೂಡಿ ಬರ್ತಾ ಇದೆ. ಈ ದಿನ ಬರುವಂಥ ಅವಕಾಶಗಳನ್ನು ಬಾಚಿಕೊಳ್ಳಿ. ಏನು ಬಾಚಿಕೊಳ್ಳೋದು? ಬರುವಂಥ ಎಲ್ಲ ಅವಕಾಶಗಳನ್ನು ಬಾಚಿಕೊಳಕ್ಕಾಗ್ತದ? ಖಂಡಿತ ಇಲ್ಲ. ಅದ್ರಿಗೆ ನಮಗೆ ಯಾವುದು ಸೂಕ್ತ, ನಾವು ಯಾವ ಅವಕಾಶಗಳನ್ನು ನಾವು ಉಪಯೋಗಿಸ್ಕೊಂಡ್ರೆ ಒಳ್ಳೆಯದಾಗ್ತದೆ, ಯಾವ ಅವಕಾಶಗಳನ್ನು ಉಪಯೋಗಿಸ್ಕೊಂಡ್ರೆ ನಷ್ಟ ಆಗ್ತದೆ ಅನ್ನುವಂಥದ್ದನ್ನು ಯೋಚನೆ ಮಾಡಿ ನಮಗೆ ಸೂಕ್ತವಾದಂಥ ಅವಕಾಶವನ್ನು ನಾವು ಬಳಸ್ಕೊಳ್ಬೇಕು. ಅದರಿಂದ ಖಂಡಿತ ಲಾಭ ಅನ್ನುವಂಥದ್ದು ಸಿಗ್ತದೆ. ತುಳಸಿ ದೇವಿಯನ್ನು ಪ್ರಾರ್ಥನೆ ಮಾಡಿ, ಎಲ್ಲ ಶುಭವಾಗ್ತದೆ. ಕಟಕ ರಾಶಿಯವರೇ, ಖರ್ಚು ಮಾಡಬೇಕಾಗಿರುವಂಥದ್ದು ನಮ್ಮ ಧರ್ಮ. ಈ ದಿನ ನಮಗೆ ಖರ್ಚು ಮಾಡಲೇಬೇಕಾದಂಥ ಪರಿಸ್ಥಿತಿ. ವಿಚಾರಗಳನ್ನು ಬಿಟ್ಟು ನಾವು ಬದುಕೋದಕ್ಕಾಗೋದಿಲ್ಲ. ಆದರೆ ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸುವುದು ನಮ್ಮ ಜವಾಬ್ದಾರಿ. ನಿಭಾಯಿಸೋದಕ್ಕಾಗೋದಿಲ್ಲವಲ್ಲ. ಒಂಟಿತನ ಅನ್ನುವಂಥದ್ದು ಬೇಡ. ಚುರುಕಾಗಿರಿ, ಎಲ್ಲರ ಜೊತೆ ಬೆರೀರಿ, ಎಲ್ಲರ ಜೊತೆ ನಗುನಗುತ್ತ ಮಾತಾಡ್ಕೊಂಡು ಆರಾಮಾಗಿರಿ. ಚಿಂತೆ ಮಾಡೋದನ್ನು ಬಿಡಬೇಕು.
ಚಿಂತೆ ಬೇಡ. ಖರ್ಚು ಎಲ್ಲರಿಗೂ ಇದ್ದೇ ಇರ್ತದೆ. ಆದಷ್ಟು ಅನಾವಶ್ಯಕ ಖರ್ಚುಗಳನ್ನು ನಾವು ತಪ್ಪಿಸುವಂಥದ್ದು ಒಳ್ಳೆಯದು ಅಲ್ವಾ. ಈ ದಿನ ಮನಸ್ಸಿಗೆ ಶಾಂತಿಯನ್ನು ತೆಗೆದುಕೊಳ್ಳಬೇಕಾಗಿರುವಂಥದ್ದು ಅತ್ಯವಶ್ಯಕ. ಅದಕ್ಕೋಸ್ಕರ ವಿಷ್ಣುವಿನ ಸಹಸ್ರನಾಮವನ್ನು ಜಪ ಮಾಡಿ. ತೀರಾ ಚಿಂತೆ ಜಾಸ್ತಿ ಆಗಿತ್ತಾ, ವಿಷ್ಣು ಸಹಸ್ರನಾಮವನ್ನು ಜಪ ಮಾಡಿ. ಪುರುಸೊತ್ತಿಲ್ಲ, ಎಷ್ಟಾಗುತ್ತೋ ಅಷ್ಟು ಜಪ ಮಾಡಿ. ವಿಷ್ಣು ಸಹಸ್ರನಾಮ ಮಾಡೋಕ್ಕಾಗಲ್ಲ, ಜಾಸ್ತಿ ಉದ್ದ ಇದೆ ಅಂದ್ಕೊಳ್ತಾರೆ. ಯಾಕೆಂದರೆ ಇಂಥದಕ್ಕೆಲ್ಲ ಸಮಯ ಸಿಗಲ್ಲ ರೀ. ಎಲ್ಲೋ ಹೋಗ್ತಾರೆ, ಕೂತ್ಕೊಳ್ಳೋದ್ರೆ ಗಂಟೆ ಗಟ್ಟಲೆ ಕೂತ್ಕೊಳ್ತಾರೆ. ಅಯ್ಯೋ ಯಾಕೋ ಹೊತ್ತೇ ಹೋಗ್ತಾ ಇಲ್ವಲ್ಲ ಇವತ್ತು ಅಲ್ವಾ. ವಿಷ್ಣು ಸಹಸ್ರನಾಮ ಮಾಡೋದಕ್ಕೆ ಎಷ್ಟು ನಿಮಿಷ ಬೇಕೋ, ಗಂಟೆ ಅಲ್ಲ, ಅದು ನಿಮಿಷ. ಅಲ್ಲಿ ತಾಳ್ಮೆ ಇರಲ್ಲ. ಸ್ವಲ್ಪ ತಾಳ್ಮೆ ತೆಗೆದುಕೊಳ್ಳಿ. ಆ ಪರಮಾತ್ಮನ ಧ್ಯಾನದಲ್ಲಿ ನಮ್ಮ ಮನಸ್ಸನ್ನು ಹರಿಸಿದಾಗ ನಮಗೆ ಖಂಡಿತ ಶಾಂತಿ ಎನ್ನುವಂಥದ್ದನ್ನು ಕೊಡ್ತಾನೆ. ಧನ್ಯವಾದಗಳು. ಸಿಂಹರಾಶಿಯವರೇ, ಆತ್ಮವಿಶ್ವಾಸ ಹೆಚ್ಚಿಸ್ಕೊಳ್ಳಲೇಬೇಕು. ಆಕ್ಟಿವ್ ಆಗಿರಲೇಬೇಕು. ಯಾವುದೇ ಒತ್ತಡಗಳು, ಅಡೆತಡೆಗಳು ಏನನ್ನು ಲೆಕ್ಕಕ್ಕೆ ಇಲ್ಲ ಅನ್ನೋ ಮಟ್ಟದಲ್ಲಿ ಇರಬೇಕು. ಯಾಕೆ? ನಮಗೆ ಬೇಕಾಗಿರುವಂಥದ್ದು ಸಕ್ಸಸ್ಸು, ಅದಾದಮೇಲೆ ಹಣ, ಎರಡೂ ಬರಬೇಕು. ಸಕ್ಸಸ್ಸು ಸಿಗಬೇಕು, ದುಡ್ಡೂ ಸಿಗಬೇಕು. ಅದಕ್ಕೆ ಇವತ್ತು ನಾವು ಪ್ರಾಶಸ್ತ್ಯವನ್ನು ಹೆಚ್ಚಾಗಿ ಕೊಟ್ಟಾಗ ಎಲ್ಲ ಶುಭವಾಗ್ತದೆ. ಎರಡೂ ಆಗಬೇಕು. ಏನು ಮಾಡುವಂಥದ್ದು, ಬಾಡಿಲಿ ಇಂಟರ್ನಲ್ ಸ್ಪೀಡ್ ತುಂಬ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಆದರೆ ನಮ್ಮಿಚ್ಛೆಯಷ್ಟು, ನಮ್ಮ ಇಚ್ಛೆಯಂತೆ ಹಣ ಬರಬೇಕಂತಂದರೆ ಇವತ್ತು ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿ ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಕನ್ಯಾ ರಾಶಿಯವರೇ, ಮಾತು ಅತಿ ಮುಖ್ಯ. ಮಾತಿನಲ್ಲಿ ತಾಳ್ಮೆ ಇರಲಿ, ಮಾತಿನಲ್ಲಿ ಜಾಗೃತೆ ಇರಲಿ. ನಾವು ಮಾಡೋಂಥ ಕಾರ್ಯ ಖಂಡಿತ ಸಕ್ಸಸ್ ಸಿಗ್ತದೆ. ಅದರಿಂದ ಹಣ ಬಂದೇ ಬರ್ತದೆ. ಪ್ರಯತ್ನ ಮುಂದುವರಿಸಿ. ಸ್ವಲ್ಪ ನಿಧಾನ ಆಗಬಹುದು, ಚಿಂತೆ ಬೇಡ, ಲಾಭ ಬಂದೇ ಬರ್ತದೆ. ಹಸಿರು ವಸ್ತ್ರ ಜೊತೆಯಲ್ಲಿರಲಿ, ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಎಲ್ಲರಿಗೂ ಹಸಿರು ವಸ್ತ್ರ ಇಟ್ಕೊಳ್ಳಿ ಅಂತೀರಾ, ನೀವು ಒಂದಿನೂ ಹಸಿರು ವಸ್ತ್ರವನ್ನು ಧರಿಸಿಲ್ವಲ್ಲ. ಪ್ರಯತ್ನ ಮಾಡೋಣ ಅಲ್ವಾ. ಖಂಡಿತ. ಇಲ್ಲಿವರೆಗೆ ನೀವು ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗ್ತಾ ಇದೆ, ಎಲ್ಲರೂ ಸಂತೋಷದಿಂದ ಆಲಿಸ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡಿಕೊಂಡು ಕೇಳಿಸ್ಕೊಳ್ಳಿ, ನೋಡಿ, ಸಂತೋಷ ಆಗ್ತದೆ. ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ನಿಮ್ಮ ರಾಶಿಯ ಬಗ್ಗೆ ನೀವು ಒಂಚೂರು ಕಾಮೆಂಟ್ ಮಾಡಬೇಕು. ನಾನೇನು ಹೇಳ್ತಾ ಇದ್ದೀನಿ, ನಿಮ್ಮ ರಾಶಿಯಲ್ಲಿ ಏನಿದೆ, ಸರಿ ಯಾವುದು, ತಪ್ಪು ಯಾವುದು ಅನ್ನುವಂಥದ್ದನ್ನು ಮಾಡಬೇಕು. ಆಗ ಮುಂದೆ ಈ ನಮ್ಮ ದಿನ ಭವಿಷ್ಯ ಇನ್ನೂ ಚುರುಕಾಗ್ತದೆ, ಇನ್ನೂ ಪ್ರಬಲವಾದಂಥ ಉತ್ತರಗಳು ಬರ್ತದೆ ಅನ್ನುವಂಥದ್ದು. ಧನ್ಯವಾದಗಳು. ತುಲಾರಾಶಿಯವರ, ಈ ದಿನ ಸ್ವಲ್ಪ ಧೈರ್ಯವನ್ನು ತೆಗೆದುಕೊಳ್ಳಬೇಕು, ಸ್ವಲ್ಪ ಪ್ರಯತ್ನವನ್ನು ಹಾಕೋಬೇಕು. ಧೈರ್ಯ ಇಲ್ಲ ಅಂದರೆ ಯಾವ ಕೆಲಸ ಮಾಡೋಕ್ಕಾಗ್ತದೆ? ಇಲ್ಲಿವರೆಗೂ ಮಾಡಿದಂಥ ಕೆಲಸಗಳಲ್ಲೇ ಸೋತೋಗ್ಬಿಟ್ಟಿದ್ದೀವಿ, ಯಾವುದು ಪ್ರಯೋಜನ ಇಲ್ಲ. ಹೊಸ ಕೆಲಸ ಬೇಕು. ಯಾವುದಾದ್ರೂ ನಮ್ಗೆ ಅನುಕೂಲ ಆಗುವಂಥದ್ದು ಯಾವುದಾದ್ರೂ ಇದ್ದರೆ ಹೇಳ್ಬಿಡಿ ಅನ್ನೋ ಚಿಂತೆ ಬೇಡ. ನೀವು ಯಾವ ಕೆಲಸ ಮಾಡಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದೀರಾ, ಹೊಸ ಕೆಲಸ ಏನಾದರೂ ಪ್ರಾರಂಭ ಮಾಡಬೇಕು ಅಂತ ಏನಾದರೂ ಅನಿಸಿದರೆ ಈ ದಿನ ತುಂಬ ಪ್ರಶಸ್ತವಾಗಿದೆ. ಯಾರನ್ನು ಏನು ಕೇಳಿಬಿಡಿ, ಧೈರ್ಯವಾಗಿ ಕಾರ್ಯವನ್ನು ಪ್ರಾರಂಭ ಮಾಡಿ. ಪಂಚಾಂಗ ನೋಡಿ, ಕ್ಯಾಲೆಂಡರ್ ನೋಡಿ, ರಾಹುಕಾಲ ಗುಳಿಕಾಲ ನೋಡಿಕೊಂಡು ಸಮಯವನ್ನು ನೀವೇ ನಿರ್ಧಾರ ಮಾಡಿಕೊಂಡು ಪ್ರಾರಂಭ ಮಾಡಿದ್ರೂ ಜಯ ಅನ್ನುವಂಥದ್ದು ಸಿಗ್ತದೆ. ಆದರೆ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡೋದನ್ನು ಮಾತ್ರ ಮರಿಬೇಡಿ. ಇಟ್ಸ್ ವೆರಿ 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 ಇಂಪಾರ್ಟೆಂಟ್.
ವೃಶ್ಚಿಕ ರಾಶಿಯವರೇ, ಮನೆಯ ವಿಚಾರಗಳು ಅತಿ ಮುಖ್ಯ, ಕುಟುಂಬದ ವಿಚಾರಗಳು ಅತಿ ಮುಖ್ಯ. ಕುಟುಂಬದಲ್ಲಿ ಶಾಂತಿ ಅನ್ನುವಂಥದ್ದಿರಬೇಕು, ಎಲ್ಲರ ಅಭಿಪ್ರಾಯಗಳಿಗೆ ಮನ್ನಣೆ ಅನ್ನುವಂಥದ್ದು ದೊರೆಯಬೇಕು. ಮನೆಗೆ ಎಲ್ಲರೂ ಒಂದು ಭಾಗನೇ, ಮಕ್ಕಳಿರ್ಬೋದು, ದೊಡ್ಡವರಿರ್ಬೋದು, ವಯಸ್ಸಾದವರಿರ್ಬೋದು. ಹಿರಿಯರ ಮಾರ್ಗದರ್ಶನ ಬೇಕು, ನಮ್ಮ ಕಾರ್ಯ ಬೇಕು, ಮಕ್ಕಳ ಚೆಲ್ಲಾಟ ಅನ್ನುವಂಥದ್ದು ಬೇಕು. ಎಲ್ಲ ಇದ್ದರೇ ಸಂತೋಷ ಅನ್ನುವಂಥದ್ದು. ಎಲ್ಲರಿಗೂ ಪ್ರಾಶಸ್ತ್ಯವನ್ನು ಕೊಡಿ ಅಲ್ವೇ, ಆಗ ನಮಗೆ ಇರ್ತದೆ. ಅಶಾಂತಿ ಅನ್ನುವಂಥದ್ದು ಬೇಡ. ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರಿ. ಈ ದಿನ ಅದು ತುಂಬ ಅತಿ ಮುಖ್ಯವಾಗ್ತದೆ. ಶಿವನಿಗೆ ಒಂದು ಕ್ಷೀರಾಭಿಷೇಕವನ್ನು ಕೊಡಿ. ಈ ದಿನ ಖಂಡಿತ ಶುಭವಾಗ್ತದೆ. ಧನ್ಯವಾದಗಳು. ಧನಸ್ಸು ರಾಶಿಯವರೇ, ಸಂತೋಷ ಅನ್ನುವಂಥದ್ದು ಅತಿ ಮುಖ್ಯ. ಮನುಷ್ಯನಿಗೆ ಎಷ್ಟೇ ಸಾಧನೆ ಮಾಡಲಿ, ಎಷ್ಟೇ ಸಂಪಾದನೆ ಮಾಡಲಿ, ಸಂತೋಷ ಅನ್ನುವಂಥದ್ದಿಲ್ಲ ಅಂತಂದರೆ ಕಷ್ಟ ಅಲ್ವಾ. ಆದ್ದರಿಂದ ಸಂತೋಷದ ಬಗ್ಗೆ ನಾವು ಇವತ್ತು ಚಿಂತನೆಯನ್ನು ಮಾಡಬೇಕು. ನನಗೆ ಇಷ್ಟವಾದಂಥ ಕಾರ್ಯ ಯಾವುದು ಅನ್ನುವಂಥದ್ದನ್ನು ಹುಡುಕಬೇಕು. ಅದರಲ್ಲಿ ಸಕ್ಸಸ್ ಆದರೆ ಏನೋ ಒಂಚೂರು ಸ್ವಲ್ಪ ಸಂತೋಷ ಅನ್ನುವಂಥದ್ದು ಸಿಗ್ತದೆ. ಖಂಡಿತ ಆ ಸಂತೋಷಕ್ಕೋಸ್ಕರ ವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಮಕರ ರಾಶಿಯವರೇ, ನಮಗೆ ಎಲ್ಲರಿಗೂ ಹೇಗಿರುತ್ತೋ ನಮಗೂ ಹಾಗೇನೆ. ಕೆಲಸ ಮಾಡಬೇಕು, ಕೆಲಸದಲ್ಲಿ ಸಕ್ಸಸ್ ಆಗಬೇಕು, ಕೆಲಸದಲ್ಲಿ ಜಯ ಸಿಗಬೇಕು, ಅದರಿಂದ ಬರುವಂಥ ಲಾಭ ಇಂಪಾರ್ಟೆಂಟು. ಅವ್ರಿಗೂ ಇಂಪಾರ್ಟೆಂಟು, ನಮಗೂ ಇಂಪಾರ್ಟೆಂಟು. ಬೇರೆಯವ್ರಿಗೆಲ್ಲ ಏನು ಹೇಳಿದವೋ ನಮಗೂ ಅದೇನೆ ಅಲ್ವಾ. ಆದರೆ ಅದರಲ್ಲೇ ಸ್ವಲ್ಪ ಶ್ರಮ ಜಾಸ್ತಿ ಅಂತ ಅನ್ನಿಸ್ತಾ ಇದೆಯಲ್ವ. ಮಾಡೋವಂಥ ಕೆಲಸದಲ್ಲಿ ಒಂಚೂರು ಶ್ರಮ ಜಾಸ್ತಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಲ್ವ. ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಅನ್ನಿಸ್ತದೆ. ಆ ಕೆಲಸವನ್ನು ನಿಭಾಯಿಸೋದಕ್ಕೆ ಒಂದು ಸ್ವಲ್ಪ ಶಕ್ತಿ ಕಡಿಮೆ ಆಗಿಬಿಟ್ಟಿದೆ. ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ನೋಡಬೇಕು. ದೈಹಿಕ ಶ್ರಮಕ್ಕೆ ನಾನು ದೈಹಿಕ ಶ್ರಮ ಮಾಡಲ್ಲ, ಮಾನಸಿಕ ಶ್ರಮನೇ ಮಾಡುವಂಥದ್ದು. ಸೌಂಡ್ ಮೈಂಡಿಂದ ಸೌಂಡ್ ಬಾಡಿ. ದೇಹ ಆರೋಗ್ಯದಿಂದ ಇದ್ದರೆ ನಮ್ಮ ಮನಸ್ಸು ಆರೋಗ್ಯದಿಂದ ಇರ್ತದೆ. ಆದ್ದರಿಂದ ಆರೋಗ್ಯದ ಬಗ್ಗೆ ನಾವು ಹೆಚ್ಚು ಜಾಗ್ರತೆಯನ್ನು ವಹಿಸಬೇಕು. ಆಗ ನಮಗೆ ಗೆಲುವು ಅನ್ನುವಂಥದ್ದು ಸಿಗ್ತದೆ. ಈ ದಿನ ನಾವು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಎಲ್ಲ ಶುಭವಾಗ್ತದೆ. ಹನುಮಂತನ ಮಂತ್ರವನ್ನು ಜಪ ಮಾಡೋದನ್ನು ಮರಿಬೇಡಿ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕುಂಭರಾಶಿಯವರೇ, ಎಷ್ಟು ತಾಳ್ಮೆ ನಿಮಗೆ, ಸಹನೆ ಎಷ್ಟಿದೆ ಅಲ್ವಾ. ಈ ರೀತಿ ಸಹನೆ ತಾಳ್ಮೆಯಿಂದ ಇದ್ದರೆ ಇರುವಂಥ ಗೊಂದಲಗಳನ್ನು ಪರಿಹರಿಸಿಕೊಳ್ಳಬಹುದು. ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋಗಬಹುದು. ಜನರ ಮಧ್ಯೆ ಇರುವಂಥ ಸಂಬಂಧ, ವಿಶ್ವಾಸಗಳನ್ನು ಅಭಿವೃದ್ಧಿ ಮಾಡಿಕೊಂಡ್ರೆ ಬಾಂಧವ್ಯವನ್ನು ವೃದ್ಧಿಸ್ಕೊಳ್ಳಿ. ಆ ಬಾಂಧವ್ಯ ವೃದ್ಧಿಸ್ಕೊಳ್ಳುವಂಥದ್ದೇ ಒಂದು ಲಾಭ ಅಂತ ಅಂದ್ಕೊಂಡು ಬಿಟ್ಟಿರ್ತಾರೆ. ಆದ್ದರಿಂದ ನಾವು ಯಾವುದೇ ಬಿಸ್ನೆಸ್ಗಳನ್ನು, ಜನರ ವಿಶ್ವಾಸವನ್ನು ಗಳಿಸಿದ್ರೆ ನಾವೊಂದು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬಹುದು ಅಂತ ಅಂದುಕೊಂಡೇ ಬಿಟ್ಟಿರ್ತಾರೆ. ಆ ಚಿಂತನೆಯಲ್ಲೇನಾದರೂ ನೀವಿದ್ದರೆ ಜನಗಣ ವಿಶ್ವಾಸವನ್ನು ಗೆಲ್ಲಿ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ನಾನೇನು ಬಿಸ್ನೆಸ್ ಮಾಡೋದಿಲ್ಲ, ಆದರೆ ಸಮಾಜದಲ್ಲಿ ನಾವು ಸಂತೋಷದಿಂದ ಇರಬೇಕಂದ್ರೆ ಜನರ ವಿಶ್ವಾಸವನ್ನು ಗೆಲ್ಲಲೇಬೇಕು. ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡೋದರಿಂದ ನಿಮಗೆ ಎಲ್ಲವೂ ಸಾಧ್ಯವಾಗ್ತದೆ ಈ ದಿನ. ಧನ್ಯವಾದಗಳು. ಮೀನರಾಶಿಯವರೇ, ನಾವು ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಅನ್ನುವಂಥದ್ದು ಕಾಣ್ತಾ ಇದೆ. ಯಾಕೆ?
ಸ್ವಲ್ಪ ಅಡೆತಡೆಗಳು ಬರ್ತದೆ. ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಳ್ಬೇಕು. ಅಡೆತಡೆಗಳನ್ನ ನಿವಾರಣೆ ಮಾಡಿಕೊಂಡು ಒತ್ತಡಗಳನ್ನು ಕಡಿಮೆ ಮಾಡಿಕೊಂಡು ನಮ್ಮ ದಿನನಿತ್ಯದ ಕಾರ್ಯಗಳನ್ನು ಮುಗಿಸುವಂಥದ್ದು ನಮ್ಮ ಜವಾಬ್ದಾರಿ. ಈ ಒಂದು ಒತ್ತಡ ಇರುವಂಥ ಸಂದರ್ಭಗಳಲ್ಲಿ ಯಾವುದೇ ರೀತಿಯಾದಂಥ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಒತ್ತಡ ಕಡಿಮೆ ಮಾಡ್ಕೊಳೋದಕ್ಕೆ, ಅಡೆತಡೆಗಳನ್ನು ನಿವಾರಣೆ ಮಾಡ್ಕೊಳೋದಕ್ಕೆ ಈ ದಿನ ನಮಗೆ ಸಹಾಯ ಮಾಡೋದಕ್ಕೋಸ್ಕರ ಶಿವನನ್ನು ಪ್ರಾರ್ಥನೆ ಮಾಡಿ. ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಇಲ್ಲಿಯವರೆಗೆ ಕೇಳಿದಂಥ ದಿನ ಭವಿಷ್ಯ ಅನ್ನುವಂಥದ್ದು ನಿಮಗೆ ಉಪಯೋಗವಾಗಿದ್ದರೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವ ಸನ್ಮಂಗಳಾನಿ ಭವಂತು. ಶಾಂತಿರಸ್ತು.